ಎಚ್.ಎನ್. ವಿಜಯಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮದ ಹಿನ್ನೆಲೆ ಜಿ.ಟಿ. ದೇವೇಗೌಡರು ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಬಹಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ. ಹೌದು, ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಗ್ರಾಮದ ಮಾಜಿ ಮೂಡಾ ಅಧ್ಯಕ್ಷರು ಮತ್ತು ಉದ್ಯಮಿ ಹಾಗೂ ಪ್ರಗತಿಪರ ರೈತರು ಎಚ್.ಎನ್. ವಿಜಯಕುಮಾರ್ ಅವರ ನಿವಾಸದಲ್ಲಿ ಜುಲೈ 16ರಂದು ನಡೆಯಲಿರುವ ವಿಜಯಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಕುರಿತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ.ಟಿ. ದೇವೇಗೌಡ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ವಿಜಯಕುಮಾರ್ ಅಭಿಮಾನಿಗಳ ಮುಖಂಡರು ಜೊತೆಗೂಡಿ ಪೂರ್ವಭಾವಿ ಸಭೆ ಮತ್ತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಬಳಿಕ ಜಿ.ಟಿ. ದೇವೇಗೌಡರು ಮಾತನಾಡಿ, ಕೆ.ಆರ್. ನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕಿನಲ್ಲಿ ನನಗೆ ಅತ್ಯಂತ ಆತ್ಮೀಯ ಮತ್ತು ಪ್ರೀತಿಯ ಸಹೋದರ ವಿಜಯ್ ಅವರು 50 ವರ್ಷಗಳನ್ನು ಪೂರೈಸಿ 51ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇವರು ಬಡವರು, ಕೂಲಿ ಕಾರ್ಮಿಕರು, ರೈತರು, ಸಾಮಾನ್ಯ ಜನಗಳ ಪಾಲಿಗೆ ಒಂದು ದೊಡ್ಡ ಶಕ್ತಿ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜನಮನ್ನಣೆಯನ್ನು ಪಡೆದಿದ್ದಾರೆ. ಇವರ ರಾಜಕೀಯ ಬೆಳವಣಿಗೆಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯನಿರ್ವಹಿಸುವುದರಿಂದ ರಾಜ್ಯದಲ್ಲಿ ಪರಿಶುದ್ಧ ಉತ್ತಮ ರಾಜಕಾರಣಿ ಆಗಿದ್ದಾರೆ. ಹರದನಹಳ್ಳಿ ಗ್ರಾಮಸ್ಥರು, ಅಭಿಮಾನಿಗಳು, ಕುಟುಂಬದವರ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದರು. ವಿಜಯ್ ಅವರು ನನ್ನನ್ನು ಬಯಸುವುದಕ್ಕಿಂತ ನಾನು ಅವರನ್ನು ಬಯಸುತ್ತೇನೆ. ಹರೀಶ್ ಗೌಡರು ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದಾಗ 10,000 ಜನಗಳನ್ನು ಸೇರಿಸಿ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಅದೇ ರೀತಿ ನನಗೂ ಕೂಡ ಆರ್ಥಿಕವಾಗಿ ನಮ್ಮ ಕಷ್ಟ ಕಾಲದಲ್ಲಿ ಶಕ್ತಿ ನೀಡಿರುವಂಥ ಯಾವುದಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ವಿಜಯಕುಮಾರ್ ಮಾತ್ರ ಎಂದರು. ಇನ್ನು ವಿಜಯಕುಮಾರ್ ಮಾತನಾಡಿ, ಇಷ್ಟು ವರ್ಷಗಳು ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಲ್ಲ. ಜುಲೈ 16ಕ್ಕೆ 50 ವರ್ಷ ಪೂರೈಸಿ 51ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇನೆ. ಕುಟುಂಬದವರು, ಸ್ನೇಹಿತರು, ಅಭಿಮಾನಿಗಳು ಒತ್ತಾಯದ ಮೇರೆಗೆ ಹುಟ್ಟುಹಬ್ಬದ ಆಚರಣೆ ಮಾಡುವ ಸಲುವಾಗಿ ಜಿ.ಟಿ. ದೇವೇಗೌಡರ ಬಳಿ ಮಾತನಾಡಿ ಈ ನಿರ್ಧಾರ ಮಾಡಿದ್ದೇವೆ. ಹುಟ್ಟುಹಬ್ಬವನ್ನು ಕುರಿತು ಅವರು ಏನೇ ತೀರ್ಮಾನ ತೆಗೆದುಕೊಂಡರೂ ನಾನು ಬದ್ಧರಾಗಿರುತ್ತೇನೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಗೂ ಮುನ್ನ ಜಿ.ಟಿ. ದೇವೇಗೌಡರು ಕಾರ್ಯಕ್ರಮದ ವೇದಿಕೆ ಕಂಪ್ಲೀಟ್ ಸ್ಥಳ ಪರಿಶೀಲನೆ ಮಾಡಿ ಕಾರ್ಯಕ್ರಮ ಕುರಿತು ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಅಂಗವಿಕಲರಿಗೆ ನೆರವು, ಕೂಲಿ ಕಾರ್ಮಿಕರಿಗೆ, ಸಾಧಕರಿಗೆ ಗೌರವ ಸಮರ್ಪಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು. ಒಟ್ಟಾರೆ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು, ರಾಜಕಾರಣಿಗಳು, ಉದ್ಯಮಿಗಳು, ಅಭಿಮಾನಿಗಳು ಸೇರಿದಂತೆ 15,000 ಜನ ಸೇರುವ ನಿರೀಕ್ಷೆ ಇದ್ದು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷ ಎ.ಟಿ. ಸೋಮಶೇಖರ್, ಮಿರ್ಲೆ ನಂದೀಶ್, ಪತ್ರ ಬರಹಗಾರ ರಾಜೀವ್, ಹರದನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ದೀಪು, ಎಪಿಎಂಸಿ ಮಾಜಿ ಅಧ್ಯಕ್ಷ ಕುಪ್ಪಳ್ಳಿ ಸೋಮು, ಗ್ರಾಮ ಪಂಚಾಯತಿ ಸದಸ್ಯ ಹೇಮಂತ್, ಕೊತ್ವಾಲ್ ಮಂಜುನಾಥ್, ತಿಮ್ಮೇಗೌಡರು, ಮಧುಗುಪ್ಪೆ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಹುಟ್ಟುಹಬ್ಬನ ನಾವು ಇದುವರೆಗೂ ಆಚರಿಸ್ಕೊಂಡಿಲ್ಲ. ಸಿಂಪಲ್ ಆಗಿ ಮನೆಯಲ್ಲಿ ಅದು ಮಾಡ್ಕೊಳ್ತೀವಿ. ಈಗ 50 ವರ್ಷ 15ನೇ ತಾರೀಕು 51ಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಮನೆಯವರು ಫ್ಯಾಮಿಲಿ ಮತ್ತು ಎಲ್ಲ ಮಾಡ್ಕೊಳ್ಳೇಬೇಕು ಅಂದಾಗ ಅದ್ರ ಜೊತೆಗೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಹೇಳಿದ್ದಾರೆ, ಮತ್ತು ಹಾಗೆ ಸ್ನೇಹಿತರುಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿ ಆಚರಿಸ್ಕೊಡೋಣ ಅಂತ ಅದನ್ನು ಟಿ.ಟಿ. ಸರ್ ಜೊತೆ ಚರ್ಚೆ ಮಾಡಿದ್ರು. ಅದಕ್ಕೆ ಆಯ್ತು ಜನ, ನೀವು ಏನೇ ಇದ್ದು ನಾವೆಲ್ಲ ನಾನೇ ಬರ್ತೀನಿ, ಸಂಪೂರ್ಣ ಸಹಕಾರ ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನ ಏನು ಹೇಳ್ತಾರೆ ಅದಕ್ಕೆ ನಾನು ಬದಲಾಗಿರ್ತೀನಿ. ಸಾಲಿಗ್ರಾಮ ನೂತನ ತಾಲೂಕು ಕೆ.ಆರ್. ನಗರ ಹಾಗೂ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿಯಲ್ಲಿ ವಿಜಯಕುಮಾರ್ ನನ್ನ ಅತ್ಯಂತ ಪ್ರೀತಿಯ ಸಹೋದರ 50 ವರ್ಷಗಳು ಅವರ ಬದುಕು, ಅವರ ದುಡಿಮೆ, ಕಾರ್ಮಿಕರ ಬಗ್ಗೆ, ಬಡವರ ಬಗ್ಗೆ ಅಪಾರವಾದಂಥ ಸಹಾನುಭೂತಿಯುಳ್ಳವರು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜನಮನ್ನಣೆಯನ್ನು ಪಡೆದಿದ್ದಾರೆ. ಭಾಳಷ್ಟು ಸಂದರ್ಭದಲ್ಲಿ ಪ್ರಾಧಿಕಾರದಲ್ಲಿ ಬೇಕಾದ ಚರ್ಚೆಗಳು ಏನೇ ಆದರೂ ಕೂಡ ಯಾವುದೇ ಒಂದು ಹಣಕಾಸಿನ
ಬಗ್ಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರೋದ್ರಿಂದ ಅವ್ರ ಹೆಸರನ್ನ ಯಾರೂ ಕೂಡ ಒಂದು ಕಪ್ಪು ಚುಕ್ಕೆ ಬೆಳೆದೋಡ್ತಕ್ಕಂಥ ಕೆಲಸವನ್ನು ಮಾಡದೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಅದು ಜಿಲ್ಲಾ ಪಂಚಾಯತಿ ಇರಲಿ, ಅದು ಪ್ರಾಧಿಕಾರ ಇರಲಿ, ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಹರದನಹಳ್ಳಿ ಗ್ರಾಮದವರೆಲ್ಲರೂ ಕೂಡ 50 ವರ್ಷ ಆಗಿದೆ ಅಂತ ಅವ್ರು ಹೇಳಿದಾಗ ನಾವು ಗ್ರಾಮ ಎಲ್ಲ ಸೇರಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅವತ್ತು ಹಬ್ಬದ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ವೇದಿಕೆ ಸಜ್ಜು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಹೇಳಿದ ಮೇಲೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು, ಇಲ್ಲ ಸರ್ ನೀವು ಬರಲೇಬೇಕು, ನಾವೆಲ್ಲ ಸೇರಿ ಅವ್ರು ಯಾವತ್ತೂ ನಮಗೆ ಕೊಡುಗೆ ದಾನಿಯಾಗಿ ಮಾಡ್ಕೊಂಡಿದ್ದಾರೆ, ನಾವು ಯಾವತ್ತೂ ಅವ್ರಿಗೇನೂ ಮಾಡಿಲ್ಲ, ನಾವೆಲ್ಲರೂ ನಿಂತು ಅಭಿಮಾನದಿಂದ ನಾವು ಆಚರಣೆ ಮಾಡ್ಕೊಳ್ಬೇಕು ಹುಟ್ಟುಹಬ್ಬವನ್ನು ಅಂತೇಳಿ ಅವರು ಕೂಡ ಎಲ್ಲರೂ ಬಂದು ಹೇಳಿದಾಗ ನೀವು ಬರಬೇಕು, ಮೊದಲನೇ ದಿನ ಇವತ್ತು ಕರಿತಾ ಇದ್ದೀನಿ, ಇವತ್ತು ಬನ್ನಿ, ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸೇರಿ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರೆಲ್ಲ ಸೇರ್ತೀವಿ, ನೀವು ಇವತ್ತು ಬರಬೇಕು ಅಂತ ಹೇಳಿದ್ರಿಂದ ನಾನು ಈಗ ಬಂದಾಗ ತುಂಬ ಅಭಿಮಾನದಿಂದ ಗ್ರಾಮಸ್ಥರುಗಳು ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತೇ ಬಂದು ನನಗೆ ತೋರಿ ಸ್ವಾಗತವನ್ನು ಬಯಸಿದ್ದಾರೆ. ಭಾರಿ ಸಂತೋಷ. ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಜಯ್ ಕುಮಾರ್ ಅವರು ನನ್ನನ್ನು ಬಯಸೋದಕ್ಕಿಂತ ನಾನು ಅವ್ರನ್ನ ಹೆಚ್ಚು ಅಭಿಮಾನದಿಂದ ನಾವು ಒಂದು ಅವ್ರಿಗೆ ಈ ರೀತಿ ಕಾರ್ಯಕ್ರಮ ಮಾಡೋ ಮೂಲಕ ಅವ್ರು ನಮ್ಮ ಬೆಂಬಲ ನಿಮಗೆಲ್ಲರೂ ಕೂಡ ಗೊತ್ತು. ಹರೀಶ್ ಗೌಡರು ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಬಂದಾಗ 10,000 ಜನರನ್ನು ಸೇರಿಸಿ ನಮ್ಮ ಹರೀಶ್ ಗೌಡನಿಗೆ ದೊಡ್ಡ ಶಕ್ತಿಯನ್ನು ತುಂಬಿದ್ರು. ಅದೇ ರೀತಿ ನನಗೂ ಕೂಡ ಆರ್ಥಿಕವಾಗಿ ನಮ್ಮ ಕಷ್ಟ ಕಾಲದಲ್ಲಿ ಶಕ್ತಿ ನೀಡ್ತಕ್ಕಂಥ ಯಾವುದಾದ್ರು ಒಬ್ಬ ವ್ಯಕ್ತಿ ಇದ್ದರೆ ಅವರು ವಿಜಯ್ ಕುಮಾರ್ ಅವರು ಅಂತ ನಾನು ಸಂತೋಷದಿಂದ ಹೇಳಿ ಬಯಸ್ತೇನೆ. ಅವರು ಸೌಹೃದಿ, ತುಂಬ ವಿಶಾಲ ಮನೋಭಾವನೆ ಇದೆ. ಒಂದೊಂದು ಟೈಮು ಕೋಪ ಮಾಡ್ತಾರೆ, ಅದು ಕ್ಷಣಾರ್ಧದಲ್ಲಿ ಇರೋದಿಲ್ಲ, ಮತ್ತೆ ಅವ್ರ ಜೊತೆ ಅವರೇ ಮಾತಾಡ್ತಾರೆ. ಆ ರೀತಿ ಸ್ವಭಾವ. ನನಗೆ ಮೈಸೂರಿನಲ್ಲಿ ಅವ್ರ ಪತ್ನಿ ಸವಿತಾ, ಅವರ ಮಗ ಸಂದೇಶ, ನಮಿತಾ ಮಗಳು ಎಲ್ಲರೂ ಒಟ್ಟಿಗೆ ಬಂದಿದ್ರು. ಅಪ್ಪನ ಹುಟ್ಟುಹಬ್ಬ ಮಾಡ್ತೀವಿ, ನೀವು ಬರಬೇಕು ಅಂತ ಹೇಳಿದ್ರು ಅವ್ರಿಗೆ. ಹುಟ್ಟುಹಬ್ಬ ಅಂದರೆ ಆಯಿತು, ಮಾಮೂಲಿ ಬರ್ತೀವಲ್ಲ, ಮನೆಗೆ ಬರ್ತೀವಿ, ವಿಶ್ ಮಾಡಿ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಮಕ್ಕಳು ನೋಡಿ ವಿದ್ಯಾವಂತ ಆಯ್ತಾ ಎಷ್ಟೊಂದು ಅವರಿಗೆ ಪ್ರಬುದ್ಧತೆ ಬರುತ್ತೆ ಅಂದರೆ, ಇಲ್ಲ ನಮ್ಮ ಅಪ್ಪನ ನಾವು ಗೌರವ ಮಾಡಬೇಕು, ಅದರಿಂದ ನೀವು ಬರಬೇಕು ಅಂತೇಳಿ ಆ ಮಕ್ಕಳ ಒತ್ತಡಕ್ಕೆ ವಿಜಯ್ ಕುಮಾರ್ ಒಪ್ಕೊಂಡಿದ್ದಾರೆ. ಆವಾಗ ಎಲ್ಲರೂ ಪ್ರೀತಿಯಿಂದ ಹೇಳಿದಾಗ ನಾನು ಹೇಳಿದೆ, ಇಲ್ಲ ಮಕ್ಕಳು ಪತ್ನಿ ಎಲ್ಲ ಹೇಳ್ತಿದ್ದಾರೆ, ಅವರೆಲ್ಲರೂ ಬೈಕೆ ಕುಟುಂಬದವರು ಬರ್ತಾರೆ, ಅಭಿಮಾನಿಗಳು ಕೂಡ ಬರ್ತಾರೆ, ಮುಖಂಡಗಳು ಬರ್ತಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ಅಭಿಮಾನ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಬಂದು ಒಂದು ಬಾರಿ ಒಂದು ಅವಕಾಶ, ಅದರಲ್ಲೂ ಕೂಡ 50 ವರ್ಷ ಪೂರ್ಣ ಮಾಡಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರ್ತಕ್ಕಂಥ ವಿಜಯಣ್ಣ ಒಬ್ಬ ಕೃಷಿಕನಾಗಿ
ಇವತ್ತು ಅಡಿಕೆ ವ್ಯಾಪಾರಿ ಇರ್ಬೋದು, ಬಟ್ ಆ ಪೂರ್ವದಲ್ಲಿ ಅವ್ರ ತಂದೆ ವೀಳ್ಯದೆಲೆಯನ್ನು ನಂಬಿ ಬದುಕು ಕಟ್ಕೊಂಡವರು. ಅದ್ರ ಜೊತೆಯಲ್ಲೇ ಅಡಿಕೆ ತೋಟ, ನಮಗೂ ಅರ್ಕಲ್ಗೂಡ ಹತ್ರ ತೋಟ, ಏರಿಯಾದ ಹತ್ರ ತೋಟ ಮಾಡಿದ್ದಾರೆ. ನಿಜವಾದ ಕೃಷಿಕ. ಆ ತೋಟಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ರೈತರು ಹೋಗಿ ನೋಡಬೇಕು. ಒಂದು ಕಡೆ ಪೂರ್ಣ ಕೃಷಿಕ ಕುಟುಂಬ, ಅದ್ರ ಜೊತೆಯಲ್ಲೇ ಅವ್ರು ಬೆಳೆದಿರ್ತಕ್ಕಂಥ ಅಡಿಕೆ ವ್ಯಾಪಾರವನ್ನು ಕೂಡ ಇಟ್ಕೊಂಡು ಅವ್ರ ಮೇಲೆ ಬಂದಿದ್ದಾರೆ. ಭಾಳಷ್ಟು ಜನ ಕಾರ್ಮಿಕರಿಗೆ ಅವರು ಕೂಲಿ ಕೊಡ್ತಕ್ಕಂಥ ಕೆಲಸನೂ ಕೂಡ ಅವ್ರ ಬದುಕಿಗೆ ಊಟ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಿದ್ದಾರೆ. ಅದರಿಂದ ಇದೆಲ್ಲವನ್ನು ಎಲೆಮರೆ ಕಾಯಿನಂತೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕರೆದು, ನೀವಂತೂ ನಾನು ಮುಚ್ಚುಮರೆತೆ ಇಲ್ಲದೆ ಮಾತಾಡ್ತಕ್ಕಂಥ ನಿಮಗೆಲ್ಲ ಕೂಡ ಗೊತ್ತು. ಇಷ್ಟು ಜನ ಪ್ರತಿನಿಧಿಗಳು, ಪತ್ರಿಕೋದ್ಯಮದ ಮಿತ್ರರು, ಮಾಧ್ಯಮದ ಸ್ನೇಹಿತರುಗಳು, ಮೀಡಿಯಾ ಸ್ನೇಹಿತರು, ಇವೆಲ್ಲರೂ ಇವತ್ತು ಆಗಮಿಸಿದ್ದೀರಿ ಅಂತ ಹೇಳಿದ್ರೆ ನಿಜವಾಗಲೂ ಹುಟ್ಟಿದ ಹಬ್ಬ 16ನೇ ತಾರೀಕು ಬುಧವಾರ ಹುಟ್ಟೂರಿನಲ್ಲಿ ಹಾಸನಹಳ್ಳಿಯಲ್ಲಿ ಏನು ಮಾಡ್ತಾಯಿದ್ದೀರಿ, ಇದಕ್ಕೆ ಪೂರಕವಾಗಿ ನಿಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾನಾದರೂ ಕೂಡ ಅತ್ಯಂತ ಪ್ರೀತಿಯಿಂದ, ನೀವು ಕೂಡ ಅವರು ಕೂಡ ನಿಮಗೆ ಪ್ರೀತಿಸ್ತಾರೆ. ಅವರೇ ದೊಡ್ಡ ರಾಜಕಾರಣಿ ಅಲ್ಲ, ನಾನು ಶಾಸಕ ಆಗಬೇಕು ಅನ್ನೋದಿಲ್ಲ, ಮಂತ್ರಿ ಆಗಬೇಕು ಅನ್ನೋದಿಲ್ಲ, ಅದೇನಿಲ್ಲದೆ ಇದ್ದರೂ ಕೂಡ ನಿಮ್ಮ ಪ್ರೀತಿಗೆ ಅವರು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ನಿಮ್ಮ ಸಂಪೂರ್ಣ ಬೆಂಬಲ ಅವ್ರಿಗಿರಲಿ. ನಾವು ನೀವು ಎಲ್ಲರೂ ಕೂಡ ಸೇರಿ ಭಾಳ ಯಶಸ್ವಿಯಾಗಿ ಹುಟ್ಟಿದ ಹಬ್ಬವನ್ನು ಜುಲೈ 16ನೇ ತಾರೀಕು ಬುಧವಾರ ಹುಟ್ಟೂರಾದಂಥ ಹರದಹಳ್ಳಿ ಗ್ರಾಮದ ದೇವತೆಯ ಆಶೀರ್ವಾದದಿಂದ ಊರಿನವರ, ಗ್ರಾಮದವರ ಬೆಂಬಲ, ಅಭಿಮಾನಿಗಳ ಬೆಂಬಲ, ಎಲ್ಲ ಹಿರಿಯರು, ಯುವಕರು, ತಾಯಂದಿರು, ಅವ್ರಿಗೊಂದು ಆಸೆ, ನಾವು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಭಾಳಷ್ಟು ಆಸೆ. ಅವಾಗ ಯಾವತ್ತೂ ಕೂಡ ಅವ್ರಿಗೆ ಯಾರ ಕೈಯಿಂದ ಏನೂ ಮಾಡಿಸ್ಕೊಂಡಿಲ್ಲ, ಬೇರೆಯವ್ರಿಗೆ ಪರೋಪಕಾರವನ್ನು ಮಾಡ್ಕೊಂಡಿರ್ತಕ್ಕಂಥ ಎಲ್ರಿಗೂ ಅವ್ರ ಮೇಲೆ ಅಭಿಮಾನ ಇದೆ. ಯಾವುದೇ ಪಕ್ಷ ಇರಲಿ, ಯಾವುದೇ ಪಾರ್ಟಿ ಇರಲಿ, ಎಲ್ಲರೂ ಕೂಡ ಇವರು ಪ್ರೀತಿಸಿದ್ದಾರೆ, ಅವರು ಕೂಡ ಪ್ರೀತಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಹುಟ್ಟುಹಬ್ಬದ ಆಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ. ಅವ್ರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಬಡ ಜನರ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಚಾಮುಂಡೇಶ್ವರಿ ಕರುಣಿಸಲಿ ಅಂತೇಳಿ ಹೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸನ್ಮಿತ್ರರುಗಳಿಗೆ, ಮುಖಂಡರುಗಳಿಗೆ, ಭಾಗವಹಿಸಿರ್ತಕ್ಕಂಥ ನಿಮಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಮತ್ತು ಸಮಾಜದ ಎಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾವಂತರಿದ್ದಾರೆ, ಎಷ್ಟು ಕಡೆಯಿಂದ ಸಾಧ್ಯ ಅವರೆಲ್ಲರೂ ಕೂಡ ಒಂದು ಪ್ರತಿಭಾ ಪುರಸ್ಕಾರ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಕೆಲವು ಅಂಗವಿಕಲರಿಗೆ ಏನಾದರೂ ನೆರವು ನೀಡಬೇಕು ಅಂತೇಳಿ ಈ ರೀತಿಯ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ನಾವು ಇದು ಹೇಳ್ತೀವಲ್ಲ, 51 ಜನ ಗರ್ಭಿಣಿಯರಿಗೆ ಶ್ರೀಮಂತ ಮಾಡ್ತಕ್ಕಂಥ ಕಾರ್ಯನೂ ಕೂಡ ಹಮ್ಮಿಕೊಂಡಿದ್ದಾರೆ. ಇನ್ನೂ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಾಗಿನ ಕೊಡ್ತಕ್ಕಂಥದ್ದು ಇರಿಸಿ. ಆಮೇಲೆ ಗುರುಗಳು, ಅವ್ರ ಸಮಾಜದ ಗುರುಗಳು ಬರ್ತಾ ಇದ್ದಾರೆ. ಅವರ ಗುರುಗಳೇ ಆಸಕ್ತಿ ವಹಿಸಿದ್ದಾರೆ.
ಉಪಾರ ಸಮುದಾಯದ ಗುರುಗಳಾದಂಥ ಪುರುಷೋತ್ತಮಾನಂದ ಸ್ವಾಮೀಜಿಯವರೇ ನೀವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕು. ನಮ್ಮ ಎಲ್ಲ ಗುರುಕುಲ ಮಠಾಧೀಶ್ವರನ್ನ ನಾನೇ ಆಹ್ವಾನ ಮಾಡಿ ಕರ್ಕೊಂಡು ಬರ್ತೇನೆ. ಅವರೆಲ್ಲರ ಆಶೀರ್ವಾದ ನಿಮ್ಗಿರಬೇಕು ಅಂತೇಳಿ ಅವರು ಕೂಡ ಭಾಳಷ್ಟು ಜನ ಗುರುಗಳು ಕೂಡ ಬರ್ತಾರೆ ಅಂತೇಳಿ ಹೇಳಿದ್ದಾರೆ. ಈ ರೀತಿ ವೈವಿಧ್ಯಮಯವಾದಂಥ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ.